ಕಾರವಾರ ನಗರದಲ್ಲಿ ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆ ಅಭೂತಪೂರ್ವ ಯಶಸ್ಸು ಕಂಡಿತು. ರಾಷ್ಟ್ರಧ್ವಜ ಹಿಡಿದ ಸಾವಿರಾರು ಜನರು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ದೇಶಭಕ್ತಿ ಮೆರೆದರು. ನಿವೃತ್ತ ಹಾಗೂ ಹಾಲಿ ಯೋಧರನ್ನು ಸತ್ಕರಿಸುವ ಮೂಲಕ ಯೋಧರನ್ನು ಗೌರವಿಸಲಾಯಿತು. ಮಾಲಾದೇವಿ ದೇವಾಲಯದಲ್ಲಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಶಾಸಕರಾದ ರೂಪಾಲಿ ಎಸ್ ನಾಯ್ಕ್ ಹಾಗೂ ಗಣ್ಯರು ಪೂಜೆ ಸಲ್ಲಿಸುವ ಮೂಲಕ ಯಾತ್ರೆ ಆರಂಭಗೊಂಡಿತು. ಯಾತ್ರೆಯುದ್ದಕ್ಕೂ ವಂದೇ ಮಾತರಂ ಗೀತೆ ಮೊಳಗಿತು. ಮಾಲಾದೇವಿ ಮೈದಾನದಿಂದ ನಗರದ ಅಂಬೇಡ್ಕರ್ ವೃತ್ತದ ತನಕ ರಾಷ್ಟ್ರಧ್ವಜ ಹಿಡಿದು ಸಾಗಿದ ಮೆರವಣಿಗೆಯಲ್ಲಿ ಅರ್ಧ ಕಿಲೋಮೀಟರ್ ಉದ್ದದ ರಾಷ್ಟ್ರಧ್ವಜ ಪ್ರಮುಖ ಆಕರ್ಷಣೆಯಾಗಿತ್ತು. ದೇಶಭಕ್ತಿಯ ಘೋಷಣೆ ಮೊಳಗಿಸುತ್ತಾ ತಿರಂಗ ಯಾತ್ರೆ ನಡೆಯಿತು. ಸೇನಾಪಡೆಗಳ ಮುಖ್ಯಸ್ಥರ ಭಾವಚಿತ್ರ ಹೊತ್ತ ವಾಹನಗಳು ಮೆರವಣಿಗೆಯಲ್ಲಿದ್ದವು. ಅಂಬೇಡ್ಕರ್ ವೃತ್ತದ ಬಳಿ ನಿವೃತ್ತ ಹಾಗೂ ಹಾಲಿ ಸೇವೆ ಸಲ್ಲಿಸುತ್ತಿರುವ 40ಕ್ಕೂ ಹೆಚ್ಚು ಯೋಧರನ್ನು ಸತ್ಕರಿಸಿ ಗೌರವಿಸಲಾಯಿತು. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ದೇಶಾದ್ಯಂತ ಭವ್ಯ ತಿರಂಗ ಯಾತ್ರೆ ನಡೆಯುತ್ತಿದೆ. ಕಾರವಾರದಲ್ಲಿ ವಿಜೃಂಭಣೆ ಸಂತಸದಿಂದ ನಡೆದಿದೆ. ನಮ್ಮ ವೀರ ಸೇನಾನಿಗಳು ಆಪರೇಷನ್ ಸಿಂಧೂರದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವವು ಬಲಿಷ್ಠವಾಗಿದೆ. ನಾವು ಭಾರತೀಯರು ಭಯೋತ್ಪಾದನೆಯನ್ನು ಸಹಿಸುವುದಿಲ್ಲ ಎಂಬ ಸಂದೇಶವನ್ನು ಈ ಮೂಲಕ ನೀಡುತ್ತಿದ್ದೇವೆ ಎಂದರು. ಈ ಯಾತ್ರೆಯಲ್ಲಿ ಪಾಲ್ಗೊಂಡ ಎಲ್ಲರನ್ನು ಅಭಿನಂದಿಸುತ್ತೇನೆ. ದೇಶಕ್ಕೆ ಎದುರಾಗುವ ಎಲ್ಲ ಸವಾಲನ್ನು ಎದುರಿಸುವ ಶಕ್ತಿ ನಮಗಿದೆ ಎಂಬ ಸಂದೇಶ ನೀಡಲು ನಾವೆಲ್ಲ ಒಗ್ಗಟ್ಟಾಗಿರೋಣ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕರೆ ನೀಡಿದರು. ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿದ ನಮ್ಮ ಹೆಮ್ಮೆಯ ರಕ್ಷಣಾ ಪಡೆಗಳ ಯೋಧರಿಗೆ ಮೊಟ್ಟ ಮೊದಲ ಸಲಾಂ ಹೇಳುತ್ತಿದ್ದೇನೆ. ಎಲ್ಲ ಧರ್ಮದ ಗುರುಗಳು, ವಿವಿಧ ಧರ್ಮದವರು, ಪಕ್ಷ, ಜಾತಿಯವರು ತಿರಂಗ ಯಾತ್ರೆಯಲ್ಲಿ ಸೇರಿರುವುದು ಸಂತಸ ತಂದಿದೆ. ಉಗ್ರರು ನಮ್ಮ ಮಹಿಳೆಯರ ಸಿಂಧೂರ ಅಳಿಸಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಪಥ ಮಾಡಿ ಉಗ್ರರನ್ನು ನುಗ್ಗಿ ಹೊಡೆಯುತ್ತೇವೆ ಎಂದಿದ್ದರು. ನಮ್ಮ ಸೈನಿಕರು ಅಂತಹ ಸಾಹಸ ಪ್ರದರ್ಶಿಸಿ ಪಾಕಿಸ್ತಾನ ನೆಲದಲ್ಲಿ ಉಗ್ರರನ್ನು ಸದೆಬಡಿದಿದ್ದಾರೆ. ಅಂಥ ಕೆಚ್ಚೆದ ಯೋಧರಿಗೆ ಗೌರವ ಸಲ್ಲಿಸಿ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಈ ತಿರಂಗ ಯಾತ್ರೆ ನಡೆಸುತ್ತಿದ್ದೇವೆ ಎಂದರು. ಕಾರವಾರ ಅಂಕೋಲಾ ಕ್ಷೇತ್ರದ ಜನತೆ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಭಾರತ ಮಾತೆಗೆ ಹಾಗೂ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸಿದ್ದಾರೆ. ಇದು ತುಂಬ ಖುಷಿಯಾಗಿದೆ. ಈ ಯಾತ್ರೆಯಲ್ಲಿ ನಿವೃತ್ತ ಹಾಗೂ ಹಾಲಿ ಸೈನಿಕರಿಗೆ ಗೌರವ ಸಲ್ಲಿಸಿದ್ದೇವೆ. ನಮ್ಮ ಹೆಮ್ಮೆ ಸೈನಿಕರಿಗೆ ನಮನಗಳನ್ನು ಮಾಡುತ್ತಿದ್ದೇವೆ. ನಾವು ಕೂಡ ದೇಶದ ಭದ್ರತೆಗೆ ನಮ್ಮದೇ ಆದ ಕೊಡುಗೆ ನೀಡೋಣ ಎಂದರು. ಮಹಿಳೆಯರ ಸಿಂಧೂರ ಅಳಿಸಿದ ಉಗ್ರರಿಗೆ ರಕ್ಷಣಾ ಪಡೆಯ ಮಹಿಳಾ ಅಧಿಕಾರಿಗಳಾದ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ತಕ್ಕ ಉತ್ತರ ಹೇಳಿದ್ದಾರೆ ಎಂದು ರಕ್ಷಣಾ ಪಡೆಯನ್ನು ರೂಪಾಲಿ ಎಸ್ ನಾಯ್ಕ್ ಶ್ಲಾಘಿಸಿದರು. ಪ್ರಖರ ವಾಗ್ಮಿ ಆದರ್ಶ್ ಗೋಖಲೆ ಮಾತನಾಡಿ, ನಮ್ಮ ಸೈನಿಕರ ಸಾಹಸವನ್ನು ಕೊಂಡಾಡಿದರು. ರಾಮಕೃಷ್ಣಾಶ್ರಮದ ಶ್ರೀ ಭವೇಶಾನಂದ ಸ್ವಾಮೀಜಿ, ವಿವಿಧ ಧರ್ಮಗಳ ಧರ್ಮಗುರುಗಳು ಹಾಗೂ ವಿವಿಧ ಧರ್ಮದ ಮುಖಂಡರು, ಕೋಸ್ಟ್ ಗಾರ್ಡ್ ನಿವೃತ್ತ ಐಜಿ ಮನೋಜ್ ಬಾಡ್ಕರ್, ಸೇಂಟ್ ಮಿಲಾಗ್ರಿ ಸಂಸ್ಥಾಪಕರಾದ ಜಾರ್ಜ್ ಫರ್ನಾಂಡಿಸ್, ಅಬ್ಬಾಸ್ ಮುಲ್ಲಾ, ಸಂಜಯ್ ಶಾನ್ಭಾಗ್, ಬಿಎಸ್ಪೈ ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ನಜೀರ್ ಅಹಮದ್, ಪ್ರಭಾಕರ್ ಮಾಳಸೇಕರ್, ಅಶೋಕ್ ಹುಡ್ತಲ್ಕರ್, ನಿವೃತ್ತ ಯೋಧರ ಅಸೋಸಿಯೇಷನ್ ಅಸ್ನೋಟಿ ಇದರ ಅಧ್ಯಕ್ಷರಾದ ಬಾಲಕೃಷ್ಣ ಸಾಳುಂಕೆ, ನಗರಸಭಾ ಸದಸ್ಯರು, ಪ್ರಮುಖರು, ಸಾರ್ವಜನಿಕರು ಉತ್ಸಾಹದಿಂದ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ.